ಫೋನ್ ಟ್ಯಾಪಿಂಗ್ ನಂತಹ ಮುಠಾಳ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲ್ಲ. ನಾವ್ಯಾಕೆ ಫೋನ್ ಟ್ಯಾಪಿಂಗ್ ಮಾಡಬೇಕು? ಅವರೇನು ಟೆರರಿಸ್ಟ್ಗಳ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ನಂತಹ ಮುಠಾಳ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲ್ಲ. ಫೋನ್ ಟ್ಯಾಪಿಂಗ್ ಮಾಡೋದಕ್ಕೆ ಅವರೇನು ಟೆರರಿಸ್ಟ್ಗಳ? ಅವರು ರಾಜಕೀಯ ನಾಯಕರು. ಅವರ ಫೋನನ್ನು ಯಾಕೆ ಟ್ಯಾಪ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ. ಟೀಕೆ ಮಾಡೋದು ನಾನು ಇನ್ನು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ ಅವ್ರ ಟೀಕೆ ಪ್ರಾರಂಭ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಶುರು ಮಾಡಿದ್ರು. ಅತ್ತೆ ಸೊಸೆಗೆ ತಂದಿಕ್ಬಿಟ್ರಿ, ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತೆಲ್ಲ ಬೇಕಾದಷ್ಟೆಲ್ಲ ಅವ್ರದ್ದೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಎಲ್ಲಿಂದ ತಂದುಬಿಡ್ತಾರೆ. ಅವೆಲ್ಲ ಬೇಕಾದಷ್ಟೆಲ್ಲ JDSನವರು ಹೇಳಿದ್ರು, BJP ಅವರು ಹೇಳಿದ್ರು. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ಈಗ ಜನನೂ ಉತ್ತರ ಕೊಡ್ತಾರೆ, ಜನ ಕೂಡ ಉತ್ತರ ಕೊಡ್ತಾರೆ. ಸೊ ಅಷ್ಟು ನನಗೆ ಆತ್ಮವಿಶ್ವಾಸ ಇದೆ. ಸರ್ಕಾರ ಒಂದು ವರ್ಷ ICU ಇತ್ತು ಅಂತಂದೇಳಿ ಕುಮಾರಸ್ವಾಮಿ ಅವರು ಈಗ ಟೀಕೆ ಮಾಡಿದ್ದಾರೆ. ಅಪ್ಪ ಅವ್ರು ಪಾಪ ಇನ್ನೇನು ಮಾಡ್ತಾರೆ ಅವರು? ಅವ್ರ ಕೈಲಂತೂ ಏನು ಮಾಡೋಕ್ಕಾಗಲಿಲ್ಲ. ICU ಇತ್ತೋ ಏನಾಯ್ತೋ ಜನ ಹೇಳಬೇಕು, ನಾಯಕರಿಗೆ ಹೇಳೋದು. ಹೆಣ್ಮಕ್ಳು ಬದಲಾವಣೆ, ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನು ತತ್ತರಿಸ್ತಾ ಇದ್ರು. ಈ ಕೆಟ್ಟ ಆಡಳಿತ ಇರೋದ್ರಿಂದ ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗೆ, ಈಗ ಮಾತಾಡ್ತಾ ಇಲ್ಲ ಅಷ್ಟೇ. ಎಲೆಕ್ಷನ್ ಮುಂಚಿತವಾಗೆ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿಯವ್ರ ನುಡಿಮುತ್ತುಗಳೆಲ್ಲ ನಿಮ್ಮ ಹತ್ರನೇ ದಾಖಲೆ ಇದೆಯಲ್ಲ. ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಲೇಬೇಕು. ಇನ್ನೇನು ನಮ್ಮ ಬಗ್ಗೆ ಸಭಾಷ್ಕಿರಿ ಕೊಡುವಂತ ಕೇಳೋಕ್ಕಾಗ್ತದ? ನಾವು ಎಕ್ಸ್ಪೆಕ್ಟೂ ಮಾಡಿಲ್ಲ, ಅವ್ರು ಕೊಡುವಂಥ ಅವಶ್ಯಕತೆ ಇಲ್ಲ. ಸರ್, ಪೆನ್ ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ. ಸರ್, ಈಗ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. CD ಶಿವು ಅನ್ನೋಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ರಾಜಕೀಯವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾ? ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದೆ ಕಾಂಗ್ರೆಸ್ ಅವರು ಸರ್ಕಾರ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ನನಗೆ ಅದಕ್ಕೂ ಯಾವ ಥರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ನಿಮಗೂ ಕೂಡ ಮಾಧ್ಯಮದವರು, ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀರಿ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡೋಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಂತ. ಕಾನೂನಿದೆ, ಕಾನೂನು ಏನು ಬೇಕೋ ತೆಗೆದುಕೊಳ್ತಾರೆ. ನನಗೆ ಮತ್ತೆ ಅವ್ರು ಏನು ಬೇಕೋ ಅವ್ರಿಗೆ ಹೇಳ್ಕೊಳ್ಳಿ. ನನಗೆ ಅದ್ರ ಸುದ್ದಿ ಏನು ನಮ್ಗೇನು ನೀವುಂಟು ಅವ್ರು ಯಾರಲ್ಲಿ ನೋಡ್ರಿ, ನೀವು ಮಾತಾಡ್ಬೋದು, ಯಾರು ಬೇಕಾದ್ರೂ ಮಾತಾಡ್ಬೋದು. ನಾನು ಯಾರ ಹತ್ರನೂ ಮಾತಾಡಿಲ್ಲ, ಯಾರಿಗೂ ನಾನು GPA ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ. ನನ್ನ 100 ಜನ BJPಯವ್ರು ಬರ್ತಾರೆ, ದಳದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ. ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಟೈಮ್ ಕೇಳ್ತಾರೆ, ಬರಬೇಕು, ಭೇಟಿ ಮಾಡಬೇಕು ಅಂತ. ಅವರು BJPಯವರೇ ಬಂದು ನನ್ನ ಹತ್ರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು, 1 ನಿಮಿಷ ಯಾರ ಹತ್ರನೋ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ಸು ಕೂಡ ನನಗೆ ಗೊತ್ತಿದೆ. ಅದನ್ನು ದಯವಿಟ್ಟು ಇನ್ನೊಂದು ಸತಿ ನನ್ನ ಹತ್ರ ಆ ಸುದ್ದಿನ ನೀವು ಮಾತಾಡೋಕ್ಕೆ ಹೋಗಬೇಡಿ, ನೀವು ಕೇಳಲೂಬೇಡಿ.